ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ವಸುದೇವ ಕುಟುಂಬ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಸ್ವಾತಿ ಬಗ್ಗೆ ವಂಶಿ ರೂಮಲ್ಲಿ ಕುತ್ಕೊಂಡು ಯೋಚನೆ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಅಜ್ಜಿ ಬರ್ತಾರೆ. ನೋಡು, ನಿನಗೊಂದೇನೋ ಲೆಟರ್ ಬಂದಿತ್ತು, ನಾನು ಕೊಡೋದನ್ನು ಮರ್ತೆ, ತಗೊಳ್ಳು ಅಂತ ಅಂದಾಗ ತಾನು ಪಾಡಿಗೆ ನಾನು ಆ ಲೆಟರ್ ಓದದೆ ಸುಮ್ಮನೆ ಇಡ್ತಿರ್ಬೇಕಾದ್ರೆ ಯಾಕೋ ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ, ಸ್ವಾತಿ ಬಗ್ಗೆ ಏನಾದರೂ ಯೋಚನೆ ಮಾಡ್ತಿದ್ಯಾ, ಜಗಳ ಏನಾದರೂ ಮಾಡ್ಕೊಂಡ ಅಂತ ಅಜ್ಜಿ ಕೇಳ್ತಿರ್ಬೇಕಾದ್ರೆ ಹಾಗೇನಿಲ್ಲ ಅಜ್ಜಿ ಅಂತ ಅಂದಾಗ ಮತ್ತೇನಕ್ಕೋ ಯೋಚನೆ ಮಾಡ್ತಿದ್ಯಾ, ಸ್ವಾತಿ ಹೆಸರಿಗೆ ಅರ್ಧ ಆಸ್ತಿ ಬರೆದು ಕೊಟ್ಟಿದ್ದಕ್ಕೆ ನಿನಗೆ ಬೇಜಾರಿದೆಯಾ ಅಂತ ಅಂದಾಗ ಹಾಗೇನಿಲ್ಲ, ಆದರೆ ಒಬ್ಬರ ಬಗ್ಗೆ ನಾವು ತಪ್ಪಾಗಿ ತಿಳ್ಕೊಬಾರ್ದು, ಪೂರ್ತಿಯಾಗಿ ತಿಳ್ಕೊಬೇಕಲ್ವಾ, ಅದಕ್ಕೆ ಯೋಚನೆ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಅಜ್ಜಿ ಹೇಳ್ತಾರೆ, ನೋಡು, ನಿನ್ನ ಮನಸ್ಸು ಎಂಥದ್ದು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ವಂಶಿ. ನಾನು ನಿಮ್ಮ ತಾತ ಮದುವೆಗೆ ಇಷ್ಟು ವರ್ಷ ಆದಮೇಲೆ ನಮಗಿನ್ನೂ ಅರ್ಥ ಆಗಿಲ್ಲ ಅಂತ ಅಂದ್ಕೊಂಡಿದ್ದೀಯಾ. ಪ್ರೀತಿ ಯಾವುದು, ಕೋಪ ಯಾವುದು, ಎರಡು ಸಹ ನಮಗೆ ತುಂಬ ಚೆನ್ನಾಗಿ ಗೊತ್ತು. ಅಲ್ಲ ಕಣು, ಸಣ್ಣ ಪುಟ್ಟದಕ್ಕೆಲ್ಲ ನೀನು ಸ್ವಾತಿ ಮೇಲೆ ಕೂಗಾಡಿದ್ರೆ ಅವಳ ಮನಸ್ಸಿಗೆ ಬೇಜಾರಾಗಲ್ವೇನೋ, ಅರ್ಥ ಮಾಡ್ಕೊಳ್ಳು ಅಂತ ಸಮಾಧಾನ ಮಾಡ್ತಾ ಇರ್ತಾರೆ. ಹಾಗೆ ಮತ್ತೆ ಅಜ್ಜಿ ಹೇಳ್ತಾ ಇರ್ತಾರೆ, ಸ್ವಾತಿ ಬಂದಮೇಲೆ ಕಣೋ ನಮಗೆ ನೆಮ್ಮದಿ ಖುಷಿ ಎಲ್ಲ ದುಪ್ಪಟ್ಟು ಸಿಕ್ಕಿದೆ. ನಮ್ಮನ್ನು ಅಷ್ಟು ಚೆನ್ನಾಗಿ ಪ್ರೀತಿಸ್ತಾಳೆ, ಕಾಳಜಿಯಿಂದ ನೋಡ್ಕೋತಾಳೆ, ಅದು ನಿನಗೂ ಗೊತ್ತು. ಆದರೂ ಸಹ ಅವಳನ್ನ ಖುಷಿಯಾಗಿಡ್ಬೇಕಲ್ವಾ, ನೀನೇನಕ್ಕೆ ಆ ರೀತಿ ಜಗಳ ಮಾಡ್ತೀಯ ಅಂತ ಕೇಳ್ತಾ ಇದ್ರೆ ವಂಶಿ ಏನು ಮಾತಾಡದೆ ತನ್ನ ಪಾಡಿಗೆ ತಾನು ಅಜ್ಜಿ ಮುಖ ನಾನು ನೋಡ್ತಾ ಇರ್ತಾನೆ. ಹಾಗೆ ವಿನಾಕಾರಣ ಯಾವಾಗಲೂ ಅವಳ ಮೇಲೆ ಜಗಳ ಮಾಡ್ಕೋತೀಯ, ಅದು ಮಾಡಬೇಡ ಇದು ಮಾಡಬೇಡ ಅಂತ ರೇಗಾಡ್ತೀಯ, ಯಾಕೋ ಆ ರೀತಿ ಆಡ್ತೀಯ ಅಂತಂದಾಗ ನಾನೇನು ಬೇಕು ಅಂತ ಅವಳ ಮೇಲೆ ಜಗಳ ಮಾಡಲ್ಲ ಭವಾನಿ, ಸಮಯ ಸಂದರ್ಭ ನನ್ನ ಹತ್ರ ಹಾಗೆ ಮಾಡಿಸ್ತಿದೆ ಅಷ್ಟೇ ಅಂತ ಹೇಳ್ತಾ ಇರ್ತಾನೆ. ಹಾಗಂದ್ರೇನು ವಂಶಿ, ನೀನು ಮತ್ತೆ ಸ್ವಾತಿ ಇಷ್ಟಪಟ್ಟು ಮನೆಯವ್ರಿಗೆ ಹೇಳ್ದರೆ ಮದುವೆ ಆಗಿದ್ದೀರಾ, ಅದಕ್ಕೋಸ್ಕರ ಅವ್ರ ಮನೆಯವರಿಗೆ ಸಿಕ್ಕಾಬಟ್ಟೆ ಕೋಪ ಇದೆ, ಆದ್ರಿಂದ ಅವಳ ಜೊತೆ ಮಾತಾಡ್ತಾನೆ ಇಲ್ಲ. ಅಂದರೆ ಅಂಥ ಸಂದರ್ಭದಲ್ಲಿ ನೀನು ಕೈ ಹಿಡ್ದು ಹೆಂಡ್ತಿನ ಯಾವ ರೀತಿ ನೋಡ್ಕೋಬೇಕು, ಅವಳಿಗೆ ಯಾವುದೇ ರೀತಿ ತೊಂದರೆ ಆಗ್ದಂಗೆ ನೀನು ನೋಡ್ಕೋಬೇಕು, ಅದನ್ನು ಬಿಟ್ಟು ನೀನು ಈ ರೀತಿ ಮಾಡ್ತಾ ಇದೆಯಲ್ಲ ಇದು ಸರಿನಾ ಅಂತ ಕೇಳ್ತಾ ಇರ್ತಾರೆ. ಹೌದು ಭವಾನಿ, ನೀನು ಹೇಳ್ತಾ ಇರೋದು ಸರಿ, ಆದರೆ ನಾನು ಇದ್ರ ಬಗ್ಗೆ ಏನು ಯೋಚನೆ ಮಾಡಿಲ್ಲ ಅಂತ ಅಂದಾಗ ಗಂಡನಾಗಿ ನಿನ್ನ ಕರ್ತವ್ಯ ಏನಿದೆ ಅದನ್ನು ಮಾಡು, ನಿನ್ನ ನಂಬಿ ಬಂದಿದ್ದಾಳಲ್ವಾ, ಅದೇ ಸ್ವಾತಿ ಅವ್ರ ಮನೆಯವ್ರಿಗೋಸ್ಕರ ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಇದ್ದಾಳೆ ಕಣೋ ಅಂತ ಅನ್ಬೇಕಾದ್ರೆ ತುಂಬ ಬೇಜಾರಿಂದ ಅಜ್ಜಿ ಮುಖ ನಾನು ನೋಡ್ತಾ ಇರ್ತಾನೆ. ಹಾಗೆ ಮತ್ತೆ ಬೇಜಾರು ಮಾಡ್ಕೋಬೇಡಿ, ಇನ್ನು ಮುಂದೆ ಅವಳ ಮನಸ್ಸನ್ನ ಅರ್ಥ ಮಾಡ್ಕೊಂಡು ಅವಳಿಗೆ ಇಷ್ಟ ಆಗೋ ರೀತಿ ನಡ್ಕೋತೀನಿ, ಹಾಗೆ ತುಂಬ ಟ್ರೈ ಮಾಡ್ತೀನಿ ಅಂತ ಅಂದಾಗ ದಟ್ಸ್ ಲಕ್ ಎ ಗುಡ್ ಬಾಯ್, ಆಯಿತಾ, ನೀನು ಅರ್ಥ ಮಾಡ್ಕೋತೀಯ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಅದನ್ನೆಲ್ಲ ಮಾಡೋದೇ ನಿನಗೆ ದೊಡ್ಡ ವಿಷಯ ಎಲ್ಲ ಬಿಡೋ, ಹೋಗಿ ಫ್ರೆಶ್ ಅಪ್ ಆಗಿ ಮಲ್ಕೋ, ಟೈಮ್ ಆಗಿದೆ ಅಂತ ಅಜ್ಜಿ ಹೇಳಿ ಹೋಗ್ತಾ ಇದ್ರೆ ಇನ್ನೊಂದು ಕಡೆ ವಂಶಿ ಯೋಚನೆ ಮಾಡ್ತಾ ಇರ್ತಾನೆ. ಇಷ್ಟೆಲ್ಲ ಹೆಲ್ಪ್ ಮಾಡಿದ್ದಾಳೆ, ಅವಳು ಒಂದು ಥ್ಯಾಂಕ್ಸ್ ಹೇಳಬೇಕು, ಬಂದ ತಕ್ಷಣ ತಪ್ಪಾಯ್ತು ಕ್ಷಮಿಸ ಅಂತ ಹೇಳಬೇಕು, ಅವಾಗ ನನ್ನ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಕುಮಾರ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡು ಹೊರಗಡೆ ಕೂತಿರ್ಬೇಕಾದ್ರೆ ಅಲ್ಲಿಗೆ ಗೀತಾ ಬರ್ತಾಳೆ. ಮಾವ ಮನೆಯೆಲ್ಲ ಹುಡುಕಾಡಿದೆ, ನೀವು ನೋಡಿದರೆ ಹೊರಗಡೆ ಬಂದು ಕೂತಿದ್ದೀರಾ ಅಂತ ಮಾತಾಡ್ತಿರ್ಬೇಕಾದ್ರೆ ಏನು ಮಾತಾಡದೆ ತನ್ನ ಪಾಡಿಗೆ ತಾನು ಹಾಗೆ ಹಿಂದೆ ಕೂತ್ಕೋತಿರ್ಬೇಕಾದ್ರೆ, ಯಾಕೆ ಮಾವ ನನ್ನ ಮೇಲೆ ಇನ್ನೂ ಕೋಪನ ಕಡಿಮೆ ಆಗಿಲ್ವಾ, ಸಾರಿ ನಿಮಗೆ ಆ ರೀತಿ ಅನ್ಬಾರ್ದಿತ್ತು, ದಯವಿಟ್ಟು ಕ್ಷಮಿಸಿ, ನನ್ನ ತಪ್ಪು ನನಗೆ ಅರಿವಾಗಿದೆ ಮಾವ, ಇನ್ಯಾವತ್ತೂ ಈ ರೀತಿ ಮಾತಾಡಲ್ಲ, ನೀವು ಈ ರೀತಿ ಬೇಜಾರಿರಬೇಡಿ, ನನಗೆ ತುಂಬ ಸಂಕಟ ಆಗುತ್ತೆ ಅಂತ ಹೇಳ್ತಾ ಇದ್ರೆ ಕುಮಾರ ಏನು ಮಾತಾಡದೆ ತನ್ನ ಪಾಡಿಗೆ ತಾನು ಕೋಪ ಮಾಡಿಕೊಂಡು ಕೂತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಅಜ್ಜಿ ಹೇಳಿರೋದು ಸಲಹೆ ನೆನಪಾಗ್ತಾ ಇರುತ್ತೆ. ಇದೇ ರೀತಿ ನಿಮ್ಮ ತಾತ ಕೋಪ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಅವ್ರಿಗೆ ಇಷ್ಟ ಆಗಿರೋ ಸ್ವೀಟ್ನ ಮಾಡ್ಕೊಂಡು ಹೋಗಿ ತಿನ್ನಿಸಿ ಸಮಾಧಾನ ಮಾಡ್ತಿದ್ದೆ, ನೀನು ಅದೇ ರೀತಿ ಮಾಡು ಅಂತ ಹೇಳ್ಕೊಟ್ಟಾಗ ಗೀತಾ ಅವನಿಗೆ ಇಷ್ಟವಾದದ್ದು ಕ್ಯಾರೆಟ್ ಹಲ್ವ ಮಾಡಿಕೊಂಡು ನಿಮಗೋಸ್ಕರ ಪ್ರೀತಿಯಿಂದ ತಂದಿದ್ದೀನಿ, ಇದನ್ನು ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳಿ ಮಾವ ಅಂತ ಅಂದಾಗ ಏನು ಮಾತಾಡದೆ ಸೈಲೆಂಟಾಗಿ ಕೂತಿರ್ತಾನೆ. ಮಾವ ಪ್ಲೀಸ್ ಇದೊಂದು ಸಲ ನನ್ನ ಕ್ಷಮಿಸಿ, ಇನ್ಯಾವತ್ತೂ ಇಂಥ ತಪ್ಪು ಮಾಡಲ್ಲ ಅಂತ ಕಣ್ಣೀರು ಹಾಕ್ತಿರ್ಬೇಕಾದ್ರೆ, ಹೋಗ್ಲಿ ಬಿಡು ಗೀತಾ, ಬೇಜಾರು ಮಾಡ್ಕೋಬೇಡ, ನಿನ್ನ ಹತ್ರ ನನಗೆ ಸಿಕ್ಕಾಬಟ್ಟೆ ಸಂಕಟ ಆಗುತ್ತೆ, ಏನು ಗೊತ್ತಾ, ನಮ್ಮೂರಲ್ಲಿ ಆಗಿದ್ದರೆ ಹೇಗಾದರೂ ದುಡ್ಡು ಅಡ್ಜಸ್ಟ್ ಮಾಡ್ತಿದ್ದೆ, ಈ ಊರು ನಮಗೆ ಗೊತ್ತಿಲ್ಲ, ಪರಿಚಯನೂ ಸಹ ಇಲ್ಲ, ಇಲ್ಲಿ ನಾವು ಮಾತ್ರ ದುಡಿದ್ರೆ ಅಷ್ಟೇ ದುಡ್ಡು, ಬೇರೆ ಯಾರು ಸಹ ಸಹಾಯ ಮಾಡಲ್ಲ ಅಲ್ವಾ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಇಲ್ಲಿ ಆರ್ಡರ್ಸ್ಗಳು ಸಿಗಲ್ಲ, ಏನು ಮಾಡೋದು, ಅದನ್ನು ನಿನಗೆ ಅರ್ಥ ಮಾಡ್ಸೋಣ ಅಂತ ಬಂದೆ, ಆದರೆ ಅಷ್ಟೊತ್ತಿಗೆ ನೀನು ಕೋಪ ಮಾಡ್ಕೊಂಡೆ ಗೀತಾ ಅಂತ ಅಂದಾಗ ಮಾವ ಯಾವುದೋ ಟೆನ್ಷನಲ್ಲಿ ಏನೋ ಅಂದೆ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಇನ್ಯಾವತ್ತೂ ಈ ರೀತಿ ಮಾತಾಡಲ್ಲ, ನಿಮ್ಮ ಮೇಲೆ ನನಗೆ ತುಂಬ ನಂಬಿಕೆ ಇದೆ, ಪ್ಲೀಸ್ ನನ್ನ ಕ್ಷಮಿಸಿ ಅಂತ ಅಂದಾಗ ಸರಿ ಆಯಿತು ಪರವಾಗಿಲ್ಲ ಅಂತ ಅಂದಾಗ ಹೊಟ್ಟೆ ಹಶ್ವಾಗಿದೆ ಅಂತ ಗೊತ್ತು, ಆದರೆ ನೀವು ಊಟ ಮಾಡ್ದಲೇ ನನಗೆ ಗಂಟಲಲ್ಲಿ ಒಂದು ಅಗಳು ಅನ್ನನೂ ಹಿಡಿಯಲ್ಲ ಮಾವ, ಪ್ಲೀಸ್ ಸ್ವಲ್ಪ ಈ ಹಲ್ವನಾದರೂ ತಿನ್ನಿ ಅಂತ ಪ್ರೀತಿಯಿಂದ ಕೊಡ್ತಾ ಇರಬೇಕಾದ್ರೆ ಬೇಡ ಫಸ್ಟು ನೀನು ತಿನ್ನು ಅಂತ ಅಂದಾಗ ಇಲ್ಲ ನಿಮಗೋಸ್ಕರ ಪ್ರೀತಿಯಿಂದ ಮಾಡಿದ್ದೀನಿ ತಿನ್ನಿ ಅಂತ ಕೊಡಬೇಕಾದ್ರೆ ಪ್ರೀತಿಯಿಂದ ತಿಂದು ತುಂಬ ಚೆನ್ನಾಗಿ ಮಾಡಿದ್ದೀಯ, ನೀನು ತಿನ್ನು, ನಿನಗೂ ಹಶ್ವಾಗಿದೆ ಅಲ್ವಾ ಅಂತ ಪ್ರೀತಿಯಿಂದ ಗೀತನಿಗೆ ತಿನ್ನಿಸ್ತಿರ್ಬೇಕಾದ್ರೆ ಅವರಿಬ್ಬರು ಪ್ರೀತಿಯಿಂದ ಇರೋದನ್ನು ನೋಡಿ ಈ ಕಡೆ ಸ್ವಾತಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ಗೀತಕ್ಕ ಭಾವ ನೀವಿಬ್ಬರು ಯಾವಾಗಲೂ ತುಂಬ ಚೆನ್ನಾಗಿರಬೇಕು, ಅದಕ್ಕೋಸ್ಕರ ನಾನು ಹಗಲು ರಾತ್ರಿ ಕಷ್ಟಪಡ್ತಾ ಇದ್ದೀನಿ, ನಮ್ಮ ಮನೆಯವರೆಲ್ಲರೂ ಸಹ ಇದೇ ರೀತಿ ನೆಮ್ಮದಿಯಾಗಿರೋಂಗೆ ಮಾಡು ಭಗವಂತ ಅಂತ ಬಿಟ್ಕೋತಾ ಇರ್ತಾಳೆ.
ಹಾಗೆ ಇನ್ನೊಂದು ಕಡೆ ಬೆಳಗಾದ ತಕ್ಷಣ ತಾತ ಕಾಫಿ ಕುಡಿತಿರ್ಬೇಕಾದ್ರೆ ಅಜಯ್ ಗುಡ್ ಮಾರ್ನಿಂಗ್ ಬ್ರೋ, ಗುಡ್ ಮಾರ್ನಿಂಗ್ ತಾತ ಅಂತ ಬರ್ತಿರ್ಬೇಕಾದ್ರೆ ಅಜ್ಜಿ ಹೇಳ್ತಾ ಇರ್ತಾರೆ, ಸ್ವಾತಿ ಎಲ್ಲೋ ತಿಂಡಿ ಕರ್ಕೊಬಾ ಅಂತ ಅನ್ಬೇಕಾದ್ರೆ ನನಗೇನು ಗೊತ್ತು, ನಿಮಗೆ ಗೊತ್ತಿರಬೇಕು ಎಲ್ಲಿದ್ದಾಳೆ ಅಂತ ಅಂದಾಗ, ನೀನು ಒಬ್ಬನೇ ಆಫೀಸಿಗೆ ಹೋಗ್ತಿದ್ಯಾ ಅವಳನ್ನು ಕರ್ಕೊಂಡು ಹೋಗು ಅಂತ ಅಂದಾಗ, ಬರ್ತಾಳೋ ಬಿಡ್ತಾಳೋ ನನಗೆ ಅದೆಲ್ಲ ಗೊತ್ತಿಲ್ಲ ಬಿಡಿ ಅಂತ ಅನ್ಬೇಕಾದ್ರೆ, ಏನೋ ಹಿಂಗಂತೀಯ ಅಂತ ಅಜ್ಜಿ ಕೂಗಾಡ್ತಿರ್ಬೇಕಾದ್ರೆ, ಆಫೀಸಲ್ಲಿ ಕೆಲಸ ಜಾಸ್ತಿ ಆಗಿದೆ ಅದ್ರ ಟೆನ್ಷನ್ಗೆ ಬಾಬಿನ ವಂಶಬ್ರೋ ಮರ್ತಿರ್ಬೋದು ಅಂತ ಅಜಯ್ ಟೀಸ್ ಮಾಡ್ತಿರ್ಬೇಕಾದ್ರೆ, ಸರಿ ಆಯಿತು ಬಿಡಿ ಇಲ್ಲೆಲ್ಲೋ ಹೊರಗಡೆ ಇರ್ತಾಳೆ ಕರ್ಕೊಬರ್ತೀನಿ ಅಂತ ಹೋಗ್ತಾ ಇರ್ತಾನೆ. ಅಷ್ಟೊತ್ತಿಗೆ ಸ್ಟೋರ್ ರೂಮಿಂದ ಸ್ವಾತಿ ಬಂದಿದ್ದನ್ನು ನೋಡಿ, ಇದೇ ನಮ್ಮ ಸ್ಟೋರ್ ರೂಮಲ್ಲಿ ಇದೆ ಅಂತ ಅಂದಾಗ, ನೆಮ್ಮದಿಯಾಗಿ ಮಲ್ಕೊಳ್ಳೋಣ ಅಂತ ಸ್ಟೋರ್ ರೂಮಿಗೆ ಹೋಗಿದ್ದೆ ಆದರೆ ಬೆಳಗಾಗಿದ್ದೆ ಗೊತ್ತಾಗಲಿಲ್ಲ ಅಂತ ಅಂದಾಗ, ಅಜ್ಜಿ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು ವಂಶಿನ ಗುರಾಯಿಸ್ತಾ ಇರ್ತಾರೆ. ಹಾಗೆ ಸ್ವಾತಿನ ನೋಡಿಬಿಟ್ಟು, ಸ್ವಾತಿ ಬೇಗ ರೆಡಿಯಾಗಿ ಆಫೀಸ್ಗೆ ಹೋಗೋಣ ಅಂತ ಅಂದಾಗ, ಇಲ್ಲ ವಂಶಿ ಅವರೇ ನಾನು ಬರಲ್ಲ, ಅಲ್ಲಿಗೆ ಬಂದುಬಿಟ್ಟು ನಿಮ್ಮ ಕೂಟ ಉಗಿಸ್ಕೊಳಕ್ಕೆ ನಾನು ರೆಡಿ ಆಗಿಲ್ಲ, ನನ್ನ ಮುಖ ನೋಡೋಕ್ಕೂ ಇಷ್ಟ ಇಲ್ಲ ಅಂತ ಅಂದಮೇಲೆ ನಾನು ನಿನ್ನ ಆಫೀಸಿಗೆ ಬರಬೇಕು ಅಂತ ಅಂದಾಗ, ಅಜ್ಜಿ ತಾತನಿಗೆ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಅಲ್ಲ ಕಣೋ ವಂಶಿ, ಯಾಕೋ ಸ್ವಾತಿನ ಈ ರೀತಿ ಬೈದೆ ಅಂತ ತಾತ ಕೇಳ್ತಿರ್ಬೇಕಾದ್ರೆ, ನೋಡು ಹೆಂಗೆ ನನ್ನ ಮೇಲೆ ಅವಳಿಗೆ ಸಿಕ್ಕಾಬಟ್ಟೆ ಕೋಪ ಇದೆ, ಅದಕ್ಕೆ ಈ ರೀತಿ ಆಡ್ತಿದ್ದಾಳೆ ಅಂತ ವಂಶಿ ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ಪ್ಲೀಸ್ ರೆಡಿಯಾಗೋ ಟೈಮ್ ಆಗುತ್ತೆ ಅಂತ ಅಂದಾಗ, ನಾನು ನಿಮ್ಮ ಜೊತೆ ಬರಲ್ಲ ಅಂತ ಕೋಪ ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅಜ್ಜಿ ಕೂಗಾಡ್ತಾ ಇರ್ತಾರೆ, ನೋಡು ನನಗದೆಲ್ಲ ಗೊತ್ತಿಲ್ಲ, ಇವತ್ತು ನಿನ್ನ ಜೊತೆ ಸ್ವಾತಿ ಆಫೀಸಿಗೆ ಬರಲೇಬೇಕು, ಸಮಾಧಾನ ಮಾಡಿ ಕರ್ಕೊಬೋಗು ಅಂತ ಹೇಳ್ತಿರ್ಬೇಕಾದ್ರೆ, ಇನ್ನು ನಾನು ಹೋಗಿ ಸಮಾಧಾನ ಮಾಡಬೇಕಾ ಅಂತ ಇರ್ತಾನೆ. ಹೌದು ನೀನೇ ಹೋಗಿ ಸಮಾಧಾನ ಮಾಡಿ ಕರ್ಕೊಬರ್ತೀಯ ಅಷ್ಟೇ ಅಂತ ಅನ್ಬೇಕಾದ್ರೆ, ಅತಿಯಾಗಿ ಓವರಾಗಿ ಆಡ್ತೀರಾ ಅಂತ ಬೈಕೊಂಡು ಹೋಗ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಸ್ವಾತಿ ರೂಮಿಗೆ ಬಂದ್ಬಿಡು ಹಾಗೆ ಡ್ರಾಮಾ ಮಾಡ್ತಿರ್ಬೇಕಾದ್ರೆ, ಸ್ವಾತಿ ಬೇಗ ಹೊರಡೋ ಟೈಮ್ ಆಗುತ್ತೆ ಅಂತ ಅಂದಾಗ, ನಾನು ಬರಲ್ಲ ಅಂದರೆ ಬರಲ್ಲ ಅಂತ ಹಠ ಮಾಡ್ತಾ ಇರ್ತಾಳೆ. ಈಗೇನು ಸಾರಿ ಕೇಳಬೇಕಾ, ಸಾರಿ ರಿಯಲಿ ಸಾರಿ, ಬಾ ಹೋಗೋಣ ಅಂತ ಅಂದಾಗ ಅವಳೊಳಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಅದು ಸಹ ಕೋಪ ಮಾಡ್ಕೊಂಡು, ನಾನು ನೀವೇನು ಅಂದ್ಕೊಂಡಿದ್ದೀರಾ, ಬಾ ಅಂದಾಗ ಬರೋಕ್ಕೆ ಹೋಗು ಅಂತ ಓಕೆ, ನಾನೇನು ಆಟದ ಗೊಂಬೆನಾ ಅಂತ ಅನ್ಬೇಕಾದ್ರೆ, ಪ್ಲೀಸ್ ಅರ್ಥ ಮಾಡ್ಕೋ, ಸಾರಿ ಇದೊಂದು ಸಲ ಕ್ಷಮಿಸು ಅಂತ ಅನ್ಬೇಕಾದ್ರೆ, ಏನು ಬೇಕಾಗಿಲ್ಲ ಅಂತ ಹೋಗ್ತಿರ್ಬೇಕಾದ್ರೆ ವಂಶಿ ಸ್ವಾತಿ ಕೈನ ಇಟ್ಕೊಂಡು, ಪ್ಲೀಸ್ ಸಾರಿ ಕೇಳಿದ್ನಲ್ವ ಹಬ್ಬ ಅಂತ ಹೇಳ್ತಾ ಇದ್ರೆ ಅವಳಿಗೆ ಮಾತ್ರ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ನೋಡಿ ವಂಶಿಯವರೇ, ಈ ಜಾಬ್ ನನಗೆ ತುಂಬ ಅವಶ್ಯಕತೆ ಇದೆ, ಅದಕ್ಕೋಸ್ಕರ ನಾನು ಆಫೀಸಿಗೆ ಬರ್ತೀನಿ, ಆದರೆ ನಾನು ಕೆಲವೊಂದು ಕಂಡೀಷನ್ ಇದೆ, ಅದೇನು ಅಂತ ವಂಶಿ ಕೇಳ್ತಾ ಇರಬೇಕಾದ್ರೆ, ಆಫೀಸಲ್ಲಿ ನನ್ನನ್ನು ಎಂಪ್ಲಾಯ್ ಥರ ನೋಡಬೇಕು, ಅವ್ರಿಗೆಲ್ಲ ಯಾವ ರೀತಿ ರೆಸ್ಪೆಕ್ಟ್ ಕೊಡ್ತೀರೋ ಅದೇ ರೀತಿ ನನಗೆ ಕೊಡಬೇಕು, ಹಾಗೆ ಮನೇಲಿ ನಡೆದಿದ್ದನ್ನು ಆಫೀಸಲ್ಲಿ ಇಟ್ಕೊಂಡು ಕೋಪ ಮಾಡ್ಕೋಬಾರ್ದು, ಅಲ್ಲಿ ನಡೆದಿದ್ದನ್ನು ಇಲ್ಲಿ ಅಜ್ಜಿ ತಾತನ ಜೊತೆ ಹೇಳ್ಬಾರ್ದು ಅಂತ ಅಂದಾಗ, ಸರಿ ಇದಕ್ಕೆಲ್ಲ ನಾನು ಒಪ್ಕೋತೀನಿ, ನಂದು ಒಂದು ಕೆಲವು ಕಂಡೀಷನ್ ಇದೆ, ನೀನು ನನ್ನನ್ನು ಬಾಸ್ ಥರ ಟ್ರೀಟ್ ಮಾಡಬೇಕು ಅಂತ ಅಂದಾಗ, ಸರಿ ಆಯಿತು ಅದೇ ರೀತಿ ಇರ್ತೀನಿ ಅಂದಾಗ, ನಾರ್ಮಲಾಗಿ ಇರಬೇಕು, ಇಲ್ಲಿ ಗಂಡ ಹೆಂಡ್ತಿ ಥರ ಇರಬೇಕು, ಅಲ್ಲಿ ಬಾಸ್ ಎಂಪ್ಲಾಯ್ ಥರ ಇರಬೇಕು ಅಂತ ಅಂದಾಗ, ನನಗೂ ಇದೇ ಬೇಕಿತ್ತು ಅಂತ ಅಂದಾಗ, ಸರಿ ಆಯಿತು ರೆಡಿಯಾಗಿ ಹೋಗು ಅಂತ ದಿಮಾಕಿಂದ ಹೇಳ್ತಿರ್ಬೇಕಾದ್ರೆ, ಇದೇ ಬೇಡ ವಂಶಿಯವರೇ, ನಾನು ಇದನ್ನು ಹೇಳ್ತಿರೋದು ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಂತ ಅನ್ಬೇಕಾದ್ರೆ, ಸರಿ ಆಯಿತು ಹೋಗಮ್ಮ ರೆಡಿಯಾಗು ಅಂತ ಅಂದ್ಬಿಟ್ಟು ಹೊರಗಡೆ ಹೋಗ್ತಾ ಇದ್ರೆ, ಇವಳಿಗಂತೂ ಸಿಕ್ಕಾಬಟ್ಟೆ ಖುಷಿಯಾಗಿ ಆ ಖುಷಿಗೆ ರೆಡಿಯಾಗಿ ಆಫೀಸ್ಗೆ ಹೊರಟೋಗ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಕುಮಾರ ಅಂಗಡಿಗೆ ಟೊಮೆಟೊ ತಗೊಳಕ್ಕೆ ಅಂತ ಬರ್ತಾ ಇರಬೇಕಾದ್ರೆ, ಅಷ್ಟೊತ್ತಿಗೆ ನಿತಿನ್ ಕಾಲ್ ಮಾಡ್ತಾ ಇರ್ತಾನೆ. ಇದೇನಿದು ನಿತಿ ಕಾಲ್ ಮಾಡ್ತಿದ್ದಾನಲ್ಲ ಅಂದ್ಬಿಟ್ಟು, ಏನು ಮಗ ಅಂತ ಅಂದಾಗ, ಹೇಗಿದೆಯಾ ಕುಮ್ಮಿ ಅಂತ ಅಂದಾಗ, ನೆನ್ನೆ ಆಗಿದ್ದನ್ನು ನೆನೆಸ್ಕೊಂಡು ಸಿಕ್ಕಾಬಟ್ಟೆ ಡಿಸ್ಟರ್ಬ್ ಆಗಿದ್ದೆ, ನನಗೆ ನಿಜವಾಗ್ಲೂ ಗೀತವ್ರ ಮೇಲೆ ಏನು ಕೋಪ ಇಲ್ಲ, ಆದರೆ ಅದನ್ನೆಲ್ಲ ಮರೆತು ನಾನು ಜೀವನದಲ್ಲಿ ಮುಂದೆ ಬರಬೇಕಂತ ಅಂದ್ಕೊಂಡಿದ್ದೀನಿ, ನನ್ನ ಅವಶ್ಯಕತೆ ಅವರಿಗೆ ತುಂಬ ಇದೆ, ಅವಶ್ಯಕತೆ ಇದ್ಮೇಲೆ ನಾನು ಅದನ್ನು ಈಡೇರಿಸ್ಬೇಕಲ್ವಾ, ಹೇಗಾದರೂ ಮಾಡಿ ಸಂಪಾದನೆ ಮಾಡಬೇಕು, ಆದರೆ ಯಾವ ದಾರಿ ಇದೆ ಅಂತ ಗೊತ್ತಾಗ್ತಿಲ್ಲ ಮಗ ಅಂತ ಅಂದಾಗ, ನಿನ್ನ ಮಾತನ್ನ ಕೇಳಿ ನನಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ ಮಗ ಅಂತ ಹೇಳ್ಬಿಟ್ಟು, ಇದೇ ಉತ್ಸಾಹದಲ್ಲಿ ಎಲ್ಲರೂ ಕೆಲಸ ಹುಡ್ಕೋ ಖಂಡಿತ ಸಿಗುತ್ತೆ, ಬೇಕಾದರೆ ಶರತ್ ನಾನು ನಿನಗೆ ಹೆಲ್ಪ್ ಮಾಡ್ತೀವಿ ಅಂತ ಅಂದಾಗ, ಥ್ಯಾಂಕ್ ಯು ಮಗ ಅಂದಾಗ, ಸರಿ ಕೆಲಸ ಹುಡುಕ್ ಹೋಗ್ತೀನಿ, ಏನಾದರೂ ಇದ್ದರೆ ಕಾಲ್ ಮಾಡು ಅಂತ ಕುಮ್ಮಿಗೆ ಹೇಳ್ಬಿಟ್ಟು ಕಾಲ್ ಕಟ್ ಮಾಡಿದಾಗ, ಶರತ್ ಈ ಕಡೆ ನಿತಿನ್ಗೆ ಕಾಫಿ ತಗೊಬರ್ತಾ ಇರ್ತಾನೆ. ಹಾಗೆ ಕುಮ್ಮಿ ಜೊತೆ ಮಾತಾಡ್ತಿದ್ದೆ ಅಂತ ಅಂದಾಗ, ಹೇಗಿದ್ದಾನೆ ಮಗ ಅಂತ ಅನ್ಬೇಕಾದ್ರೆ, ಪರವಾಗಿಲ್ಲ ಇವಾಗ ಚೆನ್ನಾಗಿದ್ದಾನೆ, ಆದರೆ ಅವನಿಗೆ ಯಾವುದೇ ರೀತಿ ಆದರೂ ನಾವು ಹೆಲ್ಪ್ ಮಾಡಬೇಕು, ಡೈರೆಕ್ಟಾಗಿ ದುಡ್ಡು ಕೊಡೋಕೆ ಹೋದರೆ ಕೋಪ ಮಾಡ್ಕೋತಾನೆ, ಬಟ್ ಅವ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಏನಾದರೂ ಸಹಾಯ ಮಾಡಬೇಕು ಶರತ್ ಅಂತ ಅನ್ಬೇಕಾದ್ರೆ, ಅಷ್ಟೊತ್ತಿಗೆ ರಾಗಿಣಿ ಫ್ಯಾಷನ್ ಶೋನಿಗೆ ಕಾಂಪಿಟೇಷನಲ್ಲಿ ಭಾಗವಹಿಸ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ, ಅದು ಅವನಿಗೆ ನೆನಪಾಗಿ, ರಾಗಿಣಿ ಹೇಳ್ತಿದ್ನಲ್ಲ ದೊಡ್ಡ ಕಾಂಪಿಟೇಷನ್ ಇದೆ, ಹಾಗೆ ಫ್ಯಾಷನ್ ಶೋ ಇದೆ ಅಂತ, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದವ್ರಿಗೆ 3 ಲಕ್ಷ ಕೊಡ್ತಾರಂತೆ ಕಣೋ ಅಂತ ಅಂದಾಗ, ಹೌದಾಗಾದರೆ ಅದರಲ್ಲಿ ನಮ್ಮ ಕುಮ್ಮಿ ಪಾರ್ಟಿಸಿಪೇಟ್ ಮಾಡಿದರೆ ಹೇಗಿರುತ್ತೆ, ಅವನಿಗೆ ಪ್ರಾಬ್ಲಮ್ ಸಾಲ್ವ್ ಆಗ್ಬೋದಲ್ವಾ ಅಂತ ನಿತಿನ್ ಹೇಳ್ತಾ ಇರ್ತಾನೆ. ಈಗ ನಿತಿನ್ ಯೋಚನೆ ಮಾಡ್ತಾ ಇರ್ತಾನೆ, ನೀನು ಹೇಳ್ತಾ ಇರೋದು ಕರೆಕ್ಟ್ ಇದೆ ಮಗ, ಹೇಗಿದ್ರು ಕುಮ್ಮಿಗೆ ಫ್ಯಾಷನ್ಗೆ ಬಟ್ಟೆ ಡಿಸೈನ್ ಮಾಡೋಕ್ಕೆ ಗೊತ್ತು, ಊರಲ್ಲೂ ಫೇಮಸ್ ಆಗಿದ್ದ, ಇದನ್ನ ಹೋಗಿ ಆದಷ್ಟು ಬೇಗ ಅವನಿಗೆ ವಿಷಯನ ತಿಳಿಸ್ಬರ್ತೀನಿ ಅಂತ ಹೋಗ್ತಾ ಇರ್ತಾನೆ. ಅಷ್ಟೊತ್ತಿಗೆ ಕುಮಾರ ಮತ್ತು ಗೀತಾ ಅಂಗಡಿಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ, ಇದೇನು ಮಾವ ಯಾರೋ ಒಬ್ಬರು ಕಸ್ಟಮರ್ ಬರಲಿಲ್ವಲ್ಲ, ಏನು ಮಾಡೋದು ಅಂತ ಅಂದಾಗ, ಮೊನ್ನೆ ತಾನೇ ಪಾಂಪ್ಲೆಟ್ಸ್ ಹಚ್ಚಿದ್ವಿ, ಯಾರಾದರೂ ಬರ್ತಾರೆ ಬಿಡು ಅಂತ ಇಬ್ಬರು ಮಾತಾಡ್ತಿರ್ಬೇಕಾದ್ರೆ, ಒಬ್ಬರು ಕಸ್ಟಮರ್ ಬರ್ತಾರೆ, ಬಂದುಬಿಟ್ಟು ನಮಗೆ ಇದು ಕೆಲವೊಂದು ಬ್ಲೌಸು ಡಿಸೈನು ಸ್ಟಿಚ್ ಮಾಡಿಕೊಡ್ಬೇಕಿತ್ತು, ಇವತ್ತೇ ಬೇಕಿತ್ತು ಆಗುತ್ತಾ ಅಂತ ಅಂದಾಗ, ಗೀತಾ ಮತ್ತು ಕುಮಾರ ಸಿಕ್ಕಾಬಟ್ಟೆ ಖುಷಿಯಾಗಿ ಸರಿ ಮಾಡಿಕೊಡ್ತೀವಿ ಅಂತ ಅಂದ್ಬಿಟ್ಟು, ಮೇಡಮ್ ಅಡ್ವಾನ್ಸು ಪೇ ಮಾಡೋಗ್ತೀರಾ, ರಾತ್ರಿ ಫುಲ್ ಪೇ ಮಾಡ್ತೀರಾ ಆಮೇಲೆ ಅಂತ ಅಂದಾಗ, ಸರಿ ಸರ್ ನಮ್ಮ ಮೇಡಮ್ ಬಂದು ಅಡ್ವಾನ್ಸ್ ಕೊಡ್ತಾರೆ ಅಂತ ಅಂದಾಗ, ಮೇಡಮ್ಮ ಯಾವ ಮೇಡಮ್ ಅಂತ ಅಂದಾಗ, ಅಲ್ಲಿಗೆ ರಾಗಿಣಿ ಬರ್ತಾಳೆ. ರಾಗಿಣಿ ನೋಡಿ ಇವರಿಬ್ಬರಿಗೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ರಾಗಿಣಿನ ನೋಡ್ಕೊಬಿಟ್ಟು, ನೀನೇನಕ್ಕೆ ನಮ್ಮ ಅಂಗಡಿಗೆ ಬಂದೆ ಅಂತ ಗೀತಾ ಕೇಳ್ತಿರ್ಬೇಕಾದ್ರೆ,
ಕೂಲ್ ಗೀತಾ, ಕೂಲ್ ಏನಕ್ಕೆ ಇಷ್ಟು ಟೆನ್ಷನ್ ಮಾಡ್ಕೋತೀಯ? ಯಾರು ಕಸ್ಟಮರ್ ಅಲ್ಲ ಅಂತ ಒದ್ದಾಡ್ತಿದ್ಯಲ್ಲ ಅದಕ್ಕೆ ಬಂದೆ. ಬಟ್ಟೆ ಎಲ್ಲ ಕೊಟ್ರಾ ಅಂತ ಕೇಳಬೇಕಾದ್ರೆ, ಹೌದು ಮೇಡಮ್ ಅಡ್ವಾನ್ಸ್ ಬೇಕಂತೆ ಅಂತ ಅಂದಾಗ, ಅಡ್ವಾನ್ಸ್ ಏನಕ್ಕೆ 1 ಅವರಲ್ಲಿ ಸ್ಟಿಚ್ ಮಾಡಿಕೊಟ್ರೆ ಅವ್ರ ಮುಖದ ಮೇಲೆ ಹಣನ ಬಿಸಾಕೋಣ ಅಂತ ಅಂದಾಗ ಇವರಿಬ್ಬರಿಗೂ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಮತ್ತೆ ಗೀತಾ ಹೇಳ್ತಾ ಇರ್ತಾಳೆ, ನಿನ್ನ ಬಟ್ಟೆ ಹೊಲಿಯೋ ಅವಶ್ಯಕತೆ ನಮಗಿಲ್ಲ, ಇಲ್ಲಿಂದ ಹೊರಟೋಗು ಅಂತ ಅನ್ಬೇಕಾದ್ರೆ ದಿಮಾಕಿಗೇನು ಕಮ್ಮಿ ಇಲ್ಲ, ಯಾರು ಕಸ್ಟಮರ್ ಇಲ್ಲ ಅಂತ ಒದ್ದಾಡ್ತಿದ್ದೆ, ಬಂದರೆ ಈ ರೀತಿ ಅವಮಾನ ಮಾಡ್ತೀಯಾ? ಬ್ಯಾಂಗ್ಳೂರಲ್ಲಿ ಬೊಟ್ಕಿಗೇನು ಕಮ್ಮಿ ಇಲ್ಲ, ನಾನು ಬೇರೆ ಕಡೆ ಹೊಲಿಸ್ಕೊತೀನಿ ಬಿಡು ಅಂತ ಹೋಗ್ತಿರ್ಬೇಕಾದ್ರೆ, ಒಂದು ನಿಮಿಷ ರಾಧಿಕಾ, ನಮ್ಮ ಅಂಗಡಿಗೆ ಬಂದ ಕಸ್ಟಮರ್ಗೆ ನಾವು ಬೇಜಾರು ಮಾಡಲ್ಲ, 1 ಅವರ್ ತಾನೇ ಕೊಡು, ನಾನು ಸ್ಟಿಚ್ ಮಾಡಿಕೊಡ್ತೀನಿ ಅಂತ ಅಂದಾಗ, ಪರವಾಗಿಲ್ಲ ಒಬ್ರಿಗೆ ಬುದ್ಧಿ ಇಲ್ಲ ಅಂತಂದರೆ ಇನ್ನೊಬ್ರಿಗಿದೆ ಅಂತ ವೆಯ್ಟ್ ಮಾಡಿಕೊಂಡು ಸ್ಟಿಚ್ ಮಾಡಿಸ್ಕೊಂಡು ಕುಮಾರ ಜೊತೆ ಹೋಗೋಕೆ ರೆಡಿ ಆಗ್ತಾ ಇರ್ತಾಳೆ. ಏನೊಂದು ಕಡೆ ವಂಶಿ ಹೊಸ ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂತ ಎಲ್ಲ ಎಂಪ್ಲಾಯೀಸ್ಗೂ ಹೇಳ್ತಾ ಇರಬೇಕಾದ್ರೆ ಅಜಯ್ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರೆ, ಈ ಕಡೆ ಅದನ್ನೆಲ್ಲ ಕೇಳಿಕೊಂಡು ಸ್ವಾತಿಗೆ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾ ಇರುತ್ತೆ. ಅದನ್ನು ಅಜಯ್ ಮತ್ತು ವಂಶಿ ನೋಡಿ ಕೈ ತಿವಿದ ತಕ್ಷಣ ಸಾರಿ ಅಂತ ಅಂದಾಗ ಸರಿಯಾಗಿ ಕೇಳ್ಕೊತಾ ಬೈತಾ ಇರ್ತಾನೆ. ಹಾಗೇನೊಂದು ಕಡೆ ಕುಮಾರ 1 ಅವರಲ್ಲಿ ಬಟ್ಟೆನ ಸ್ಟಿಚ್ ಮಾಡಿಕೊಟ್ಟ ತಕ್ಷಣ ಈ ಕಡೆ ಆಶ್ಚರ್ಯವಾಗಿ ರಾಗಿನೇ ಹೇಳ್ತಾ ಇರ್ತಾಳೆ, ಪರವಾಗಿಲ್ಲ ನಿನ್ನನ್ನು ತುಂಬ ಅಂಡರ್ ಎಸ್ಟಿಮೇಟ್ ಮಾಡಿದ್ದೆ, ಪರವಾಗಿಲ್ಲ ಸರಿಯಾದ ಟೈಮಿಗೆ ಸರಿಯಾಗಿ ಕೆಲಸ ಮಾಡಿದೀಯಾ, ಎಷ್ಟಾಯಿತು ಹೇಳು, ನಿನ್ನ ಮುಖದ ಮೇಲೆ ಅಮೌಂಟ್ ಬಿಸಾಕ್ತೀನಿ ಅಂತ ಅನ್ಬೇಕಾದ್ರೆ, ಈ ಕಡೆ ಕುಮಾರ ನಗಾಡ್ಕೊಂಡು ಇವತ್ತು ಬರೋ ಕಸ್ಟಮರ್ಗೆ 10% ಡಿಸ್ಕೌಂಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ನೀನಲ್ವ ಬಂದಿರೋದು, ರಾಗಿಣಿಗೋಸ್ಕರ ಫುಲ್ ಡಿಸ್ಕೌಂಟ್ ಅಂತ ಅಂದಾಗ ಅವಳಿಗೆ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ಮಾವ ಹೇಳಿದ್ದು ಕೇಳಿಸುತ್ತಾನೆ, ಇಲ್ಲಿಂದ ಹೊರಟೋಗು, ನಮ್ಮ ಅಂಗಡಿ ಕಡೆಗೆ ತಲೆಗೆ ಹಾಕಬೇಡ ಅಂತ ಈ ಕಡೆ ಗೀತಾ ಅವಮಾನ ಮಾಡ್ತಿದ್ರೆ, ನಿಮ್ಮಂತರ ಮುಟ್ಟಿರೋ ಬಟ್ಟೆನ ನಮ್ಮವ್ರು ಹಾಕಲ್ಲ, ಇದನ್ನ ನೀನೇ ಇಟ್ಕೊ ಅಂತ ಬಟ್ಟೆ ಬಿಸಾಕಿ ಹೋಗ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಸ್ವಾತಿ ಅಜಯ್ ಮಾಡ್ತಿರೋ ಮೀಟಿಂಗ್ನ ಕೇಳೋಕ್ಕಾಗದೆ ಬೋರಾಗಿ ತನ್ನ ಪಕ್ಕದ ಎಂಪ್ಲಾಯೀಸ್ ಹತ್ರ ಈ ಟಾಪ್ ಎಲ್ಲಿ ತೊಗೊಂಡೆ ಅಂತ ಅಂದಾಗ, ಅವಳು ಮಲ್ಲೇಶ್ವರಲ್ಲಿ ಮೇಡಮ್ ಮಲ್ಲೇಶ್ವರಲ್ಲಿ 500ಗೆ ಸಿಕ್ತು ಅಂತ ಅಂದಾಗ, ಏನು 500ಗೆ ಇಷ್ಟು ಚೆನ್ನಾಗಿರೋ ಟಾಪ್ ಸಿಕ್ಕಿದೆಯಾ, ನೆಕ್ಸ್ಟ್ ಟೈಮ್ ನನ್ನ ಕರ್ಕೊಂಡು ಹೋಗು ಅಂತ ಹೇಳ್ತಿರ್ಬೇಕಾದ್ರೆ ಅವರಿಬ್ಬರು ಮಾತಾಡೋದನ್ನು ವಂಶಿ ಕೇಳಿಕೊಂಡು, ನೋಡು ಸ್ವಾತಿ ಮೀಟಿಂಗ್ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಹೊರಟೋಗು, ಬೇರೆಯವ್ರಿಗೆ ಡಿಸ್ಟರ್ಬ್ ಮಾಡಬೇಡ ಅಂತ ಅಂದಾಗ, ಅಲ್ಲ ಅಜಯ್ ಅವರೇ ಈ ರೀತಿ ಇಂಗ್ಲೀಷಲ್ಲಿ ಕುಯ್ಯೋದು ಬದಲು ಅಚ್ಚ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ ಅಂತ ಅಂದಾಗ, ಮೀಟಿಂಗ್ ಅಂದರೆ ಇದು ಇಂಗ್ಲೀಷಲ್ಲೇ ಮಾಡಬೇಕು, ನಿನಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಎದ್ದೋಗು ಅಂತ ಅಂದಾಗ, ಸರಿ ಸರಿ ಓಕೆ ಯು ಕಂಟಿನ್ಯೂ ಮಾಡಿ ಗೈಸ್ ಕೇಳ್ಕೊತೀನಿ ಅಂತ ಹಾಗೆ ಕೂತ್ಕೋತಾಳೆ. ಹಾಗೆ ಇನ್ನೊಂದು ಕಡೆ ಕುಮಾರ ಮತ್ತು ಗೀತಾ ಇಬ್ಬರು ಅಂಗಡಿಯಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಿರ್ಬೇಕಾದ್ರೆ ನಿತಿನ್ ಬರ್ತಾನೆ. ನಿತಿನ್ ಕುಮ್ಮಿ ಅಂತ ಅಂದಾಗ ಈ ಕಡೆ ಗೀತನಿಗೆ ಅವನು ನೋಡಿ ಶಾಕ್ ಆಗ್ತಾ ಇರುತ್ತೆ. ಮನೆ ಕಡೆ ಬರಬೇಡಿ, ಅಂಗಡಿ ಕಡೆ ಬರಬೇಡಿ ಅಂತಂದರು, ಬಂದಿದ್ದಾರಲ್ಲ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ, ಸಾರಿ ಗೀತವ್ರೆ ಬೇಕಂತ ಬರಲಿಲ್ಲ ಹೋಗ್ತೀನಿ ಅಂತ ಅಂದಾಗ, ಪರವಾಗಿಲ್ಲ ಬಿಡಿ, ಯಾವುದೇ ಟೆನ್ಷನಲ್ಲಿ ಮಾತಾಡದೆ ಬೇಜಾರು ಮಾಡ್ಕೋಬೇಡಿ, ಒಳಗಡೆ ಬನ್ನಿ ಅಂತ ಕರೆದ್ಬಿಟ್ಟು, ಏನಾದರೂ ವಿಷಯ ಇದೆ ಅಂತ ಕೇಳಿದಾಗ, ಹೌದು ಒಂದು ಫ್ಯಾಷನ್ ಶೋ ನಡೀತಿದೆ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ನೀವಿಬ್ಬರು ಅಂತ ಅಂದಾಗ ಅವರಿಬ್ಬರಿಗೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿರುತ್ತೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.